ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನೋಡಿ ಬೇಲಿ ಬದಿಯಲ್ಲಿ ಬೆಳೆಯೋ ಗಿಡಗಳು ಬೇಸಿಗೆ ಸಮಯದಲ್ಲಿ ಹೂ ಬಿಟ್ಟು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಯಾವುದೋ ನೀರು ಕೇಳಲ್ಲ, ಗೊಬ್ಬರ ಕೇಳಲ್ಲ, ತಾನಾಗಿ ತಾನೇ ಬೆಳೆಯುತ್ತೆ. ಹೂ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಹತ್ತಿರದಿಂದ ನೋಡೋಣ. ದೂರದಿಂದ ನೋಡೋಕ್ಕೆ ಒಂದು ಯಾವುದೋ ಸೂಜಿ ಮಲ್ಲಿಗೆ ಹೂ ಥರ ಕಾಣಿಸುತ್ತೆ, ಇಲ್ಲಾಂದರೆ ಯಾವುದೋ ಪಾರಿಜಾತ ಹೂ ಥರ ಕಾಣಿಸುತ್ತೆ. ಆದರೆ ಇದು ಪಾರಿಜಾತ ಅಲ್ಲ. ಬೇಲಿಗಳಲ್ಲಿ ಗಿಡ ಬೆಳೆಯುತ್ತೆ ಇದು. ನೋಡೋದಕ್ಕೆ ತುಂಬಾ ಅಟ್ರಾಕ್ಷನ್ ಆಗಿ ಕಾಣಿಸುತ್ತೆ. ಬೆಳಗ್ಗೆ ಸಮಯದಲ್ಲಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು. ನೋಡಿ, ಇದ್ರ ಹೆಸರು ಏನಾದ್ರು ಗೊತ್ತಿದ್ರೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ನನಗೂ ಇದ್ರ ಹೆಸರು ಗೊತ್ತಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ಬನ್ನಿ ಹಾಗೆ ಮುಂದೆ ಹೋಗೋಣ. ಇನ್ನೊಂದು ರೀತಿ ಹೂವು ಬಿಟ್ಟಿದೆ, ಅದನ್ನು ನೋಡೋಣ. ಇದರ ಹೆಸರು ಏನಾದ್ರು ಗೊತ್ತಿದ್ರೆ ಕಾಮೆಂಟ್ ಮಾಡಿ. ನೋಡಿ, ಇನ್ನೊಂದ್ಸಲ ಹತ್ರದಿಂದ ತೋರಿಸ್ತಾ ಇದ್ದೀನಿ. ಪಾರಿಜಾತ ಹೂ ರೀತಿ ಇದೆ, ಆದರೆ ಇದು ಪಾರಿಜಾತ ಅಲ್ಲ. ಪಾರಿಜಾತ ಆದರೆ ಬಾಟಮ್ನಲ್ಲಿ ಕೇಸರಿ ಕಲರ್ ಇರುತ್ತೆ. ಬನ್ನಿ, ಇನ್ನೊಂದು ಬಗೆಯ ಹೂ ಬಿಟ್ಟಿದೆ, ಅದನ್ನು ನೋಡೋಣ. ಇದು ನೋಡಿ ಫ್ರೆಂಡ್ಸ್, ಕಾಣ್ತಾ ಇದೆಯಲ್ಲ ಹಳದಿ ಬಣ್ಣದ ಹೂ. ಬನ್ನಿ ಹತ್ರದಿಂದ ನೋಡೋಣ. ನೋಡಿ, ಗುಂಡು ಗುಂಡು ಆಗಿದೆ ಮೊಗ್ಗು. ಇದರ ಹೆಸರು ಗೊತ್ತಿಲ್ಲ. ನಿಮ್ಗೇನಾದ್ರು ಗೊತ್ತಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ. ಇದು ನೋಡಿ, ಇದು ಈ ರೀತಿ ಕಾಯಿ ಬಿಡುತ್ತೆ. ತುಂಬಾ ಚೆನ್ನಾಗಿದೆ ಅಲ್ಲ. ಬೆಟ್ಟದ ಹೂವು ಅಂತೂ ಅಲ್ಲ ಇದು. ಪುನೀತ್ ರಾಜ್ಕುಮಾರ್ ತಗೊಂಡು ಬರ್ತಾರೆ ನೋಡಿ, ಅದಂತೂ ಅಲ್ಲ. ಬೆಟ್ಟದ ಹೂವು ಅಲ್ಲ, ಬೇಲಿ ಹೂವು ಇದು. ಯಾವುದೇ ರೀತಿ ನೀರು ಗೊಬ್ಬರ ಏನು ಕೇಳಲ್ಲ, ಸ್ವಾಭಾವಿಕವಾಗಿ ಬೆಳೆಯುತ್ತೆ. ಬೇಸಿಗೆ ಸಮಯದಲ್ಲಿ ಈ ರೀತಿ ಹೂ ಬಿಟ್ಟು ರಸ್ತೆಯಲ್ಲಿ ಹೋಗೋವ್ರಿಗೆ ತುಂಬಾ ಒಂದು ಸ್ವಲ್ಪ ನೋಡಿ ಹತ್ತಿರದಿಂದ. ಓಕೆ ಫ್ರೆಂಡ್ಸ್, ಇದರ ಹೆಸರು ಗೊತ್ತಿದ್ರೂ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ.